ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಗೌಡ ಚಾನಲ್. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ನೋಡ್ತಿದ್ದೀರಲ್ಲ, ಸೊ ನಾನು ವಿಲೇಜ್ ಕುಕ್ಕಿಂಗ್ ಮಾಡೋದಕ್ಕೆ ಮಾಡ್ಕೊಂಡಿರೋಂತಹ ಸೆಟಪ್ಪು. ಸೊ ಇದನ್ನ ವಾರ್ಲೆ ಪೈಂಟ್ ಅಂತಾರೆ. ಸೊ ಒಂದೊಂದು ಇದಕ್ಕೂ ಒಂದೊಂದು ಮೀನಿಂಗ್ ಇದೆ ಪೈಂಟಿಗೆ. ಸೊ ಬನ್ನಿ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಇದು ಹಳೆ ಕಾಲದ ರಂಗೋಲಿ ಥರ ಹಾಕಿದ್ದೀವಿ. ಸೊ ಇದನ್ನ ಮತ್ತೆ ಹಾಕಿರೋದು ನನಗೆ ಬರಲ್ಲ. ಸೊ ಇದು ಡೋಲುಡಿ ಥರ ಮಾಡಿದ್ದೀನಿ. ಒಂದು ಸೂರ್ಯನ ಬಿಡಿಸಿದ್ದೀನಿ, ಮತ್ತೆ ಪಕ್ಷಿ, ಇದು ಜಟ್ಕಾ ಬಂಡಿ ಓಡಿಸೋ ಥರ ಮಾಡಿರೋದು, ದನ ಕಾಯೋ ಥರ ಒಂದು ಬಿಡಿಸಿದ್ದೀನಿ. ಸೊ ಇದು ಬೀಸೋ ಕಲ್ಲು. ಆಗಿನ ಕಾಲದಲ್ಲೆಲ್ಲ ಮಿಷಿನ್ ಇರಲಿಲ್ಲ, ಬೀಸೋ ಕಲ್ಲಲ್ಲೇ ಬೀಸ್ತಾ ಇದ್ದಿದ್ದು. ಸೊ ಈಗಿನ ಮಕ್ಕಳಿಗೆ ಅಷ್ಟೊಂದು ಟಚ್ ಇಲ್ಲ. ಸೊ ನಾವು ಚಿಕ್ಕವಾಗಿದ್ದಾಗ ಬೀಸೋ ಕಲ್ಲಲ್ಲಿ ನೋಡಿರೋದು ನಾವು ನೋಡಿದ್ದೀವಿ, ಬಟ್ ಇವಾಗಿಲ್ಲ. ಸುಮ್ಮನೆ ಒಂದು ಶೋಗೆ ಅಂತ ಹಂಡಿಗಳಲ್ಲಿ ಇಟ್ಟಿರ್ತಾರೆ, ಗ್ರಾನೈಟ್ ಹಂಡಿಯಲ್ಲಿ ನಾನು ನೋಡಿದಾಗೆ. ಸೊ ಇದು ಒಂದು ರೈತರ ಆಗಿನ ಕಾಲದಲ್ಲಿ ತಲೆ ಮೇಲೆ ಬುಟ್ಟಿ ಎತ್ಕೊಂಡು ತೋಟಕ್ಕೆ ಎತ್ಕೊಂಡು ಹೋಗ್ತಿದ್ರು, ತೋಟದಲ್ಲಿ ಕೆಲಸ ಮಾಡೋ ಥರ. ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ. ಫಂಕ್ಷನ್ ಸೆಟಪ್ನ ಮಾಡಿದ್ದೀನಿ. ಸೊ ಇದು ಒಂದು ಡೋಲ್ ಹೊಡಿಯೋದು, ಮತ್ತೆ ಮನೆಯಲ್ಲಿ ಏನಾದರೂ ಮದುವೆ ಎಲ್ಲ ಆದ್ರೆ ಅರ್ಶನ ಎಲ್ಲ ಕುಟ್ತಾರಲ್ಲ, ಸೊ ಅದೊಂದು ಇದರಿಂದ ಮಾಡಿದ್ದೀನಿ. ಇದು ವಾಲ್ಗ ಊದೋದು, ಮತ್ತೆ ಇವ್ರು ವಾಲ್ಗ ಊತಾದ್ರೆ ಇವರು ಡ್ಯಾನ್ಸ್ ಮಾಡೋ ಥರ ಅಂತ ಒಂದು ಪೈಂಟ್ ಮಾಡಿದ್ದೀನಿ. ಸೊ ಇದು ಸೌದೆ ಎತ್ಕೊಂಡು ಹೋಗೋವಂಥ ಒಂದು ಪೈಂಟ್ ಮಾಡಿದ್ದೀನಿ. ಆಗಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಸೌದೆ ಮನೆಗೆ ಕಾಡಿನಲ್ಲಿ ಎತ್ಕೊಂಡು ಹೋಗ್ತಾ ಇದ್ರು. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡಿದ್ದೀನಿ. ಸೊ ಇದು ಬಿಂಗೆ ತಲೆ ಮೇಲೆ ಇಟ್ಕೊಂಡು ಹೋಗೋ ಥರ. ಇವಾಗಿನ ಥರ ಸಂಪು ಬೋರು ಎಲ್ಲ ಇಲ್ಲ, ಆಗ ಬಾವಿಯಲ್ಲಿ ನೀರು ಎತ್ಕೊಂಡು ಹೋಗ್ತಿದ್ರು. ಸೊ ಇದು ಒಂದು ಪಾಪು, ಇದು ಒಂದು ಡೆಕೋರೇಷನ್ ಪರ್ಪಸ್ಗೆ ಅಂತ ಹಾಕಿದ್ದೀವಿ ಅಷ್ಟೇ. ಸೊ ಇಲ್ಲಿ ಖಾಲಿ ಇರೋದ್ರಿಂದ ಒಂದು 2 ಸ್ಟಾರ್ನ ಬಿಡಿಸಿದ್ದೀನಿ. ಸೊ ಇದೇ ಕಂಪ್ಲೀಟ್ ನನ್ನ ಹಳ್ಳಿ ಮನೆ ಪೈಂಟಿಂಗ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಈ ಕಂಪ್ಲೀಟ್ ಪೈಂಟಿಂಗ್ ಎಲ್ಲ ನಾನೇ ಮಾಡಿರೋದು. ಸೊ ಒಂದು ವಿಲೇಜ್ ಕುಕ್ಕಿಂಗ್ ಮಾಡೋಣ ಅಂತ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಮುಂದೆ ಬರೋ ದಿನಗಳಲ್ಲಿ ಕಂಪ್ಲೀಟ್ ಸೆಟಪ್ ಮಾಡಿಕೊಂಡು ವಿಲೇಜ್ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ.